ಸಂಘಟನೆಗಳಿದ್ರೂ ಪ್ರಭಾವ ಇರ್ತೀನಿ, ಇಲ್ಲಾಂದ್ರೂ ಪ್ರಭಾವ ಇರ್ತೀನಿ. ಕನ್ನಡಪರ ಸಂಘಟನೆ ಇನ್ನೂ ಕೆಲವರು ನಮ್ಮ ಮಕ್ಕಳು ಅವ್ರಿಗೆ ಸೇರಿಸಲ್ಲ. ನಿಜನಾ? ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ಕೂಡ ಹೇಳಿದ್ದಾರೆ. ಇಲಾಖೆಗಳ ಬಗ್ಗೆ ಕೂಡ ಗುರುತಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಈಗ ಏನೋ ಒಂದು ತಾಲೂಕಲ್ಲಿ 27 ಇಲಾಖೆಗಳು ಗುರುತಿಸ್ಕೊಡ್ಬೇಕಂತ ಹೇಳಿದ್ರೆ ಮಾತ್ರ ಗುರುತಿಸ್ಕೊಡ್ತೀನಿ. ಏನಿಲ್ಲ ನಮ್ಮ ಬರಬೇಕು. ಅವರು ಹೇಳಿದಂಗೆ ನೋಡಿಸ್ಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ಈಗ ಆಲ್ರೆಡಿ ಇದ್ದೀನಿ. ಅವ್ರು ಹೇಳಿದಂಥ ಒಂದೊಂದಕ್ಕೂ ನಾನು ಇವಾಗಲೂ ಇದ್ದೀನಿ, ಮುಂದಿನಿಂದಲೂ ಇದ್ದೀನಿ. ಸಂಘಟನೆ ಇಲ್ದಿರೋದು ತೋಚಿಬೇಕಲ್ಲ ಅವ್ರ ಜೊತೆಗಿದ್ದೀನಿ. ಅವರ ಪ್ರತಿಯೊಬ್ಬರು ಕೂಡ ಯಾವ ರೀತಿಯನ್ನು ಅವ್ರು ಏನು ಹೇಳಿದ್ರು ನಾನಿಲ್ಲ, ನಾನು ರಾತ್ರಿ 1 ಗಂಟೆ ಫೋನ್ ಮಾಡ್ತೀನಿ, ಬೇಕಿದ್ರೆ ನಿಧಿ ಬರಲಿಲ್ಲ ಅಂದರೆ ಅಷ್ಟೊತ್ತು ಕೂಡ ಅವಾಗ ಕೂಡ ಅವ್ರು ಆನ್ಸರ್ ಮಾಡಿದ್ದೀನಿ. ಒಳ್ಳೆಯ ರೀತಿ ನಾನು ಅವ್ರ ಜೊತೆಗೂ ಕೂಡ ಇದ್ದೀನಿ. ಇನ್ನು ಮುಂದೆ ನನ್ನ ಅವ್ರು ಹೇಳಿದ ಕೆಲಸಗಳನ್ನು ಮಾಡ್ತೀನಿ. ಜೊತೆಗೆ ಇವಾಗ ಅವ್ರ ನಾನು ಭೀಮಾ ನಮ್ಮದನ್ನು ಹೇಳ್ತಾ ಒಂದಿದು ಈಗ ಇವನ್ ಪೈಪಾಕ ಬಿಡ್ಲಿಲ್ಲ, ನಾನು ಅವಾಗ ಹೋಗೋದು ಪೊಲೀಸರನ್ನೆಲ್ಲ ಟೇಷನ್ ಕರೆಸಿದ್ರು, ಎಲ್ಲ ಮಾಡಿದ್ರು. ಮಾತಾಡೋಷ್ಟು ಮಾತಾಡೋದ ಡಾಕ್ಯುಮೆಂಟ್ ಕೊಟ್ಟೆ, ಜಾಸ್ತಿ ಮಾತಾಡಿದ್ರು. ಹೇಳಿದೆ ರಿಸರ್ವ್ ಎತ್ಕೊಂಡ್ಬರ್ರಿ, ನಿಮ್ ಕೈಯಲ್ಲಿ ಆದ್ರೆ ಒಂದು ತೆನೆ ಮುಟ್ರಿ ನೋಡೋಣ ಅಂತ ಪೊಲೀಸರು ಸ್ಟೇಷನ್ ಒಳಗಡೆ. ಕರ್ನಾಟಕದ ಸಂಘ ಸಮಿತಿ ಪರಿವರ್ತನವಾದ ಸಭೆಗೆ ಕಾರಣಕ್ಕೆ ಸೇರಿರೋದು ಏನಕ್ಕಂದರೆ ಮುಂದಿನ ದಿನದಲ್ಲಿ ಹಳ್ಳಿಯಲ್ಲಿ ಸಭೆಗಳನ್ನು ಮಾಡಿ ಸಂಘಟನೆ ಬಲಪಡಿಸಬೇಕು. ಈ ಕಾರಣಕ್ಕಾಗಿ ನಾವು ಸೇರಿದ್ದೀವಿ. ಅಷ್ಟೇ ಅಲ್ಲದೆ ಮಾಲೂರು ತಾಲೂಕಲ್ಲಿ ದಲಿತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಅಲ್ಲಿ ದಲಿತರಿಗೆ ಅನ್ಯಾಯ ಆಗಿದ್ದಲ್ಲಿ ನಮ್ಮ ಇಡೀ ಕೋಲಾರ ಜಿಲ್ಲೆಯವರು ನಮ್ಮ ದಲಿತರ ಪರ ನಿಂತ್ಕೊಂಡು ಹೋರಾಟ ಮಾಡೋಕ್ಕೆ ಕೂಡ ನಾವು ಹಿಡಿದೀವಿ. ಹಗರಣಗಳ ಮಟ್ಟ ಹಾಕೋದಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಕರ್ನಾಟಕದ ಸಂಘ ಸಮಿತಿ ಪರಿವರ್ತನವಾದ ಜಿಲ್ಲಾಧ್ಯಕ್ಷ KP ಕೃಷ್ಣ ಹೇಳಲು ಬಯಸ್ತೇನೆ. ಇವತ್ತು ಏನು ಸಭೆಯನ್ನು ಒಂದು ಸಭೆಯನ್ನು ಕರೆದಿದ್ದೀವಿ. ಸಮುದಾಯದ ಜನಾಂಗ ಸಮುದಾಯದ ಸಾಕಷ್ಟು ಯಾವುದೇ ಸರ್ಕಾರ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಭೂಮಾಲೀಕರ ಎಲ್ಲ ಅವ್ರ ಕೈಯಲ್ಲಿ ಸೇರಿದೆ. ನಮ್ಮ ದಲಿತರ ಜಮೀನುಗಳನ್ನು ಪೂರ್ತಿ ಅವ್ರ ಕೈಯಲ್ಲಿ ಸೇರಿದೆ. ಯಾವುದೇ ಒಂದು ಸರ್ಕಾರ ಸೌಲಭ್ಯಗಳು ಕೂಡ ನಮ್ಮ ಹಳ್ಳಿ ಮಟ್ಟ ಗ್ರಾಮೀಣಕ್ಕೆ ಖಂಡಿತವಾಗೂ ಸಿಗ್ತಾ ಇಲ್ಲ. ಅದನ್ನು ಬಡೀಲಿಕ್ಕೋಸ್ಕರದಲ್ಲಿ ಸಂಘಟನೆಯನ್ನು ಕಟ್ಟಿದ್ದೀವಿ. ಬಡವರನ್ನು ಕಾಪಾಡಲಿಕ್ಕೆ ಮಾತ್ರ ಈ ಸಂಘಟನೆಯನ್ನು ಕಟ್ಟಿದ್ದೀವಿ. ಎಲ್ಲ ನಮ್ಮ ಇಡೀ ಜಿಲ್ಲೆ ಏನು ಕೋಲಾರ ಜಿಲ್ಲೆಯಲ್ಲಿ ಅತಿ ಶೀಘ್ರದಲ್ಲಿಯೇ ಕೋಲಾರ ಜಿಲ್ಲೆ ಪೂರ್ತಿ ಕಟ್ಟಿ ಈ ಸಂಘಟನೆಯಿಂದ ಸರ್ಕಾರಕ್ಕೆ ಬರುವಂಥ ಸೌಲಭ್ಯಗಳನ್ನು ಕೂಡ ಎದುರಿಸಿ ಹೋರಾಟ ಮಾಡಿ ಇವತ್ತು ಅವ್ರನ್ನ ಬಿಡಿಸ್ಕೊಡ್ಲಿಕ್ಕೆ ಕೂಡ ನಾವು ತಯಾರಾಗಿದ್ದೀವಿ. ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಸಿದ್ಧವಾಗಿದ್ದಾರೆ. ಇದು ಲಾಸ್ಟು ಈ ತಿಂಗಳಲ್ಲಿ ಒಳಗಡೆ ಒಂದು 2 ಇಲಾಖೆ ಮೇಲೆ ಖಂಡಿತವಾಗಿ ಧರಣ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಕೂಡ. ಎಲ್ಲರೂ ಸಹಕಾರ ನಮಗಿದೆ. ಎಲ್ಲ ಹುಡುಗರು ಇವತ್ತು ಎಲ್ಲ ಕೆಲಸವನ್ನು ಬಿಟ್ಟು ಒಂದಿನ ಪ್ರತಿ ಲಾಸ್ಟ್ ಭಾನುವಾರ ಕೂಡ ಸಭೆಯನ್ನು ಕರಿತೀವಿ. ಪೂರ್ತಿ ಕಷ್ಟಪಟ್ಟಿರುವಂಥವ್ರನ್ನ ಕೂಡ ಇವತ್ತು ನಾವೆಲ್ಲ ಬಿಟ್ಟೋಗಿದ್ದವ್ರನ್ನ ಎಲ್ಲ ಒಗ್ಗೂಡಿಸಿ ಸಂಘಟನೆ ಮಾಡಿದ್ದೀವಿ. ಇವತ್ತು ಪ್ರತ್ಯೇಕವಾಗಿ ಮಾಲೂರು ತಾಲೂಕು ಅಧ್ಯಕ್ಷರನ್ನಾಗಿ ಅಣಕರಹಳ್ಳಿ ಕೃಷ್ಣಪ್ಪನವ್ರನ್ನ ನಾಗರಾಜ್ ಅವ್ರನ್ನ ಕೂಡ ನಾವು ಆಯ್ಕೆ ಮಾಡಿದ್ದೀವಿ. ಹಾಗೆ ಮಾಸ್ತಿ ದೇವರಾಜ್ ಅವ್ರನ್ನ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಕೂಡ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಸಾಕಷ್ಟು ವಿಷಯಗಳು ಇವತ್ತು ಚರ್ಚೆ ಮಾಡಿ ಸಂಘಟನೆ ಬಲಪಡಲಿಕ್ಕೆ ಯಾವ್ಯಾವ ಹಂತದಲ್ಲಿ ನಾವು ಹೋರಾಡಬೇಕನ್ನೋದನ್ನು ಕೂಡ ಇವತ್ತು ಸಭೆಯಲ್ಲಿ ಪ್ರತ್ಯೇಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಮತ್ತು ಅವರ ಸಿದ್ಧಾಂತಗಳು, ಅವರು ಬರೆದಿರುವಂಥ ಸಂವಿಧಾನದ ಬಗ್ಗೆ ಕೂಡ ಸಾಕಷ್ಟು ಎಲ್ಲ ಕಾರ್ಯಕರ್ತರು ಅವರು ಪ್ರತ್ಯೇಕವಾಗಿ ಅವ್ರನ್ನ ಒಳ್ಳೆಯ ವಿಷಯಗಳನ್ನು ಮುಟ್ಟಿಸಿದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಕೂಡ ಹೋರಾಟ ಖಂಡಿತವಾಗಲೂ ಬಡವರ ಪರ ನಿಲ್ಲುವಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಎಲ್ಲಿ ಅನ್ಯಾಯ ಆದರೂ ಕೂಡ ಅಲ್ಲಿ ಪ್ರತ್ಯೇಕವಾಗಿ ನಿಂತ್ಕೊಳ್ಳುತ್ತಂತ ಹೇಳ್ತಾ ನಾನು JB ಮಂಡಲದಿಂದ